ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದು ಯಾವ ರೀತಿ ನ್ಯಾಯನೇ? ಇವನು ಕೆಲಸ ಹೋಯ್ತು ಅಂತ ಅವಳು ಯಾಕೆ ಕೆಲಸ ಬಿಡಬೇಕು? ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಕೆಲಸ ಪಡ್ಕೊಂಡಿದ್ದಾಳೆ ನನ್ನ ಸೊಸೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಇವಳಿಗೆ ಕೆಲಸ ಅಧಿಕಾರ ಮುಖ್ಯ ಆದ್ರೆ ಗಂಡನ್ ಬಿಡ್ಲಿ, ಇಲ್ಲ ಗಂಡ ಮುಖ್ಯ ಅನ್ನೋದಾದ್ರೆ ಕೆಲ್ಸ ಅನ್ಬಿಡ್ಲಿ. ಆಗ ಒಪ್ಕೋತೀನಿ ಇವಳು ನಿಜವಾಗ್ಲೂ ನನ್ನ ಮಗನ ಪ್ರೀತಿ ಮಾಡ್ತಿದ್ದಾಳೆ ಅಂತ. ನನ್ನ ಮಗ ಮಾತ್ರ ಕೆಲ್ಸ ಹೋಗಿ ಮನೇಲಿ ಬಿದ್ದಿರ್ಬೇಕು, ಇವಳು ಕೆಲ್ಸ ಮಾಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಮೆರಿಬೇಕಾ? ನಾಳೆಯಿಂದ ಇವಳು ಕೆಲ್ಸಕ್ಕೆ ಹೋಗಬಾರ್ದು. ಇವಳು ನಿಜವಾಗ್ಲೂ ನನ್ನ ಮಗನ ಕಡೆ ಗಣಿಸಿಲ್ಲ ಅನ್ನೋದಾದ್ರೆ ಇವಳು ಕೆಲ್ಸ ಬಿಟ್ಟು ಮನೇಲಿರ್ಬೇಕು. ನನ್ನ ಮಗನ್ಗೆ ಜೊತೆಯಾಗಿ ನಿಲ್ತೀನಿ ಅನ್ನೋದಾದ್ರೆ ಇನ್ನು 3 ದಿನದಲ್ಲಿ ತನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕು. ನನ್ನ ಮಗನ ಜೊತೆ ಮನೇಲಿದ್ದು ಅವನಿಗೆ ಜೊತೆಯಾಗಿರ್ಬೇಕು. ಆಗ ನಾನು ಒಪ್ಕೋತೇನೆ. ಅಪ್ಪ, ಅಮ್ಮ, ಅಕ್ಕ, ನಮ್ಮ ಮನೇಲಿ ಆಗ್ತಿರೋದಕ್ಕೆಲ್ಲ ಕಾರಣ ಏನು ಅಂತ ನಮಗೆ ಗೊತ್ತಾಗ್ಬೇಕಾಗಿತ್ತು. ಈಗ ಆ ಕಾರಣ ಏನು ಅಂತ ನಮಗೆ ಗೊತ್ತಾಗಿದೆ. ಯಾರು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಮನೇಲಿ ಆಗ್ತಿರೋ ಸಮಸ್ಯೆಗಳನ್ನ ನಾವು ಬೇರೆ ದಾರಿಯಲ್ಲಿ ಬಗೆಹರಿಸ್ಕೋಬೇಕು. ಏನೋ ಹಾಗಂದ್ರೆ? ಈಗ ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಲ್ವಾ, ಪರವಾಗಿಲ್ಲ, ಪಕ್ಕದ ಮನೆಯಿಂದ ಲೈನ್ ಹಚ್ಕೊಳ್ಳೋಣ. ಕರೆಂಟ್ ಬಿಲ್ ಅವ್ರ ಜೊತೆ ಶೇರ್ ಮಾಡಿದ್ರೆ ಆಯ್ತು. ಮತ್ತೆ ನೀರ್ದು? ನೀರಿನ ಟ್ಯಾಂಕರ್ ತರಿಸ್ಕೊಳ್ಳೋಣ. ಇನ್ನು ಕುಡಿಯೋ ನೀರಿಗೆ ಕ್ಯಾನ್ಗಳು ತರಿಸ್ಕೊಳ್ಳೋಣ. ಸಿಲಿಂಡರ್ ಇಲ್ವಲ್ಲ ಮೇಡಮ್ ಅವರೇ, ಅಡುಗೆ ಹೇಗೆ ಮಾಡೋದು? ನಾನು ಪ್ರೈವೇಟ್ ಸಿಲಿಂಡರ್ ತೊಗೊಂಬರ್ತೀನಕ್ಕ. ಹಾಗೆ ಮನೆಗೆ ಏನೇನು ದಿನಸಿ ಐಟಮ್ ಬೇಕೋ ಅದು ಎಲ್ಲ ತಂದ್ಬಿಡ್ತೀನಿ. ಯಾರು ಯಾವುದೇ ಕಾರಣಕ್ಕೂ ಏನು ಯೋಚನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂಚೆ ಮನೆ ಹೇಗ್ ನಡೀತಾ ಇತ್ತೋ ಈಗ್ಲೂ ಹಾಗೆ ನಡಿಬೇಕು. ನಮ್ ವಿರುದ್ಧ ಪಿತೂರಿ ಮಾಡೋರ್ಗೆ ಇದೇ ನಾವು ಕೊಡ್ತಾ ಇರೋ ಉತ್ತರ. ಅದೆಲ್ಲ ಸರಿ ಶ್ರಾವಣಿಯಮ್ಮ, ಇಷ್ಟಕ್ಕೆಲ್ಲ ಕಾರಣ ಯಾರು? ನಮ್ ವಿರುದ್ಧ ಪಿತೂರಿ ಅಂದ್ರಲ್ಲ, ಅದನ್ನ ಮಾಡ್ತಾ ಇರೋರು ಯಾರು? ವಿಜಯಾಂಬಿಕಾ. ವಿಜಯಾಂಬಿಕನ? ಅವಳಿಗೆ ಬಂದಿರೋದು ದೊಡ್ಡ ರೋಗ. ಯಾಕೆ ಹಿಂಗೆಲ್ಲ ಆಡ್ತಿದ್ದಾಳೆ? ಯಜಮಾನ್ರ ಮುಂದೆ ಏನೋ ಮಾಡ್ಕೊಳಕ್ಕಾಗ್ಲಿಲ್ಲ, ಏಟ್ ಬಿದ್ದಿರೋ ಹಾವು ಬುಸ್ಕುಟ್ತಾ ಇದ್ದಾಳೆ. ಆ ಮನೇಲಿ ಏನು ನಡೀತಿಲ್ಲ ಅಂತ ಈಗ ನಮ್ಮನೆ ವಿಷಯಕ್ಕೆ ಕೈ ಹಾಕಿದಾಳ? ಅವ್ಳ ಕೈ ಮುರಿದು ಮೂಲೆಯಲ್ಲಿ ಕೂರಿಸ್ಬೇಕು. ನಿಜ, ಅವಳಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಗೊತ್ತು. ಅವಳಿಗೆ ಬುದ್ಧಿ ಕಲ್ಸೋಣ. ಆದ್ರೆ ಅವಳು ಏನೇ ತೊಂದರೆ ಮಾಡಿದ್ರು ನಾವು ಆ ತೊಂದರೆಗಳಿಂದ ಹೆದರ್ಕೋಬಾರ್ದು. ಎಲ್ಲ ಒಗ್ಗಟ್ಟಾಗಿ ಧೈರ್ಯವಾಗಿ ನಿಲ್ಬೇಕು. ಶ್ರಾವಣಿಯಮ್ಮ, ನೀವ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡಿ. ನೀವು ಚಾಮುಂಡೇಶ್ವರಿ ತರ ಮುಂದೆ ನಿಂತ್ಕೊಂಡ್ರೆ ಸಾಕು. ನಾವೆಲ್ಲ ಒಗ್ಗಟ್ಟಾಗಿ ನಿಮ್ ಹಿಂದೆ ಇರ್ತೀವಿ. ನಿಜ ಶ್ರಾವಣಿಯಮ್ಮ, ಅದೇನಾಗುತ್ತೋ ಆಗೇ ಬಿಡ್ಲಿ. ಅವಳು ಆ ಮನೆ ಇರೋದಕ್ಕೆ ಲಾಯಕ್ ಹೋದಲ್ಲ, ಮೊದ್ಲು ಅವಳನ್ನ ಆ ಮನೆಯಿಂದ ತೊಲಗಿಸ್ಬೇಕು. ನಮ್ಮ ಮನೆ ವಿಷಯಕ್ಕೆ ಕೈ ಹಾಕಿದ್ದಕ್ಕೆ ಅವಳಿಗೆ ಸರಿಯಾಗಿ ಶಾಸ್ತಿ ಆಗ್ಬೇಕು. ಅಬ್ಬಾ, ನೀವಿದಕ್ಕೆ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ಶ್ರಾವಣಿ ಸುಬ್ರಹ್ಮಣ್ಯ.